ಅದು ಬೇರೆ ಥರ. ಅದಕ್ಕೆ ಊರಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಹಬ್ಬ ಅಂತ ಬಂದ್ರೆ ಒಗ್ಗಟ್ಟನ್ನು ತೋರ್ಸೋಂಥ ಒಂದು ಪದ್ಧತಿ ಇರ್ಬೋದು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡಿ, ಈ ಥರ ತಿಪ್ಪಮ್ಮನ ಇಟ್ಟು ಬೆಳಗ್ಗೆ ಹಬ್ಬದ ದಿನ ನೆನ್ನೆನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಇವತ್ತು ಬೆಳಗ್ಗೆ ಇದ್ದ ತಿಪ್ಪಮ್ಮನ ಇಟ್ಟು ಪೂಜೆ ಮಾಡೋದು. ನೋಡಿ, ನಮ್ಮ ಚಿಕ್ಕ ಬೆಳಗ್ಗೆನೆ ಹಬ್ಬಕ್ಕೆ ಹಾಡು ಹೇಳ್ತಾ ಇದೆ. ಏನು ಹೇಳವ? ಆಯ್ತು, ನಾನು ತಾನೇ ಕರ್ಕೊಂಡು ಹೋಗೋದು. ನೋಡಿ, ನನ್ನ ಮಗಳು ಸುಮ್ಮನೆ ಅಳಿಸೋದು. ನಾನು ಮೈಸೂರಿಗೆ ಹೋಗ್ತೀನಿ, ನಿನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಚಿಕ್ಕವ, ಸುಮ್ಮನೆ ಅಳ್ಬಾರ್ದು. ರಂಗೋಲಿ ಇಟ್ಕೋ. ನಾವು ಗೇಟ್ ಹತ್ರ ಹೋಗಿ ರಂಗೋಲಿ ಬಿಟ್ಬಿಟ್ಟು ಬರೋಣ. ಬಾ, ರಂಗೋಲಿ ಇಟ್ಕೋ. ಮತ್ತು ನೀನು ಅಕ್ಕ ಹೇಳ್ದಂಗೆ ಬಿಟ್ಟೇ ಹೋಗ್ಬೇಕು. ಮತ್ತೆ ನೀನು ಹೇಳಿದ್ ಮತ್ತೆ ಒಂದೇ ಕೇಳಲ್ಲ. ಇಟ್ಕೋ ಇದನ್ನ. ಬಾ, ಅಳ್ಳಬಾರ್ದು. ಬಾ, ಬನ್ನಿ ಬೇಗ ಬರಬೇಕು. ನೋಡಿಲಿ ಹೆಂಗೆ ತಂತು. ಬಾ, ಇಲ್ಲಿ ಕೊಡು, ಇಲ್ಲಿ ಕೊಡು. ಇಲ್ಲಿ ಹೋಗಿ ಎಷ್ಟು ತಗೊಂಡು ಹೋಗು. ಹೋ ಓಡು, ಕ್ಯಾಚ್ ಇಟ್. ಕುಣು ಚಿಂಕುರುಳ್ಳಿ ಥರ ಓದ್ತಿದೆ ಅಮ್ಮು. ತಗೊಂಬ, ಕೊಡಿಲಿ, ಇಲ್ಲಿ ಕೊಡೋ, ಕೈ ಕೊಡೋ. ಅವರು ಮುಂಚೆ ಎಲ್ಲ ತುಂಬ ಇಡೋರು ತಿಪ್ಪಮ್ಮನ. ಈಗೆಲ್ಲ ಕಡಿಮೆಗೆ ಬಂದಿದೆ. ಈಗ ನೋಡಿ, ಇದು ನಮ್ಮದು ಗೋಡನ್ ಬಾಗಿಲು. ರಂಗೋಲಿ ಎಲ್ಲ ಬಿಟ್ಟು ಇಲ್ಲಿಗೂ ಕೂಡ ತಿಪ್ಪಮ್ಮನ ಇಟ್ಟುಂಟು. ಹಾಗೆ ನಮ್ಮ ಲಕ್ಷ್ಮಿಯರು ಕೊಡಕೆಗೂ ರಂಗೋಲಿಯಲ್ಲಿ ಇಟ್ಟು ಹೀಗೆ ಕುಂಕುಮ ಇಟ್ಟೋದು. ಮತ್ತು ಗೇಟಿಗೆ ಬಾಗಿಲಿಗೆ ಅಷ್ಟೇ. ಚಂದ, ಇದು ಮರದ್ದಲ್ವ ಬಾಗಿಲು, ಹಾಗಾಗಿ ರಂಗೋಲಿ ಬಿಟ್ಟರೆ ನೀಟಾಗಿ ಕಾಣಿಸ್ತದೆ. ನಮ್ಮ ಲಕ್ಷ್ಮಿಯರು ನೋಡಿ ಏನು ಮಾಡ್ತಿದ್ದಾರೆ ಇವತ್ತು ಅಂತ ನೋಡ್ತಿದ್ದೆ. ಹಾಗೆ ತುಳಸಿ ಕಟ್ಟಿಗೂ ರಂಗೋಲಿ ಬಿಟ್ಟು ಈ ಥರ ತಿಪ್ಪಮ್ಮನಿಟ್ಟು ದೀಪ ಹಚ್ಚೋದು. ನನಗೆ ಈ ರಂಗೋಲಿ ಅಂದರೆ ತುಂಬ ಇಷ್ಟ. ಒಂಥರ ನೀಟಾಗಿ ಬರುತ್ತೆ, ಚಿಕ್ಕದಾಗಿ ಚೊಕ್ಕವಾಗಿ ಒಂಥರ ನೀಟ್. ಇಲ್ಲ, ಇದು ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಅಷ್ಟು ನನಗೆ ರಂಗೋಲಿ ಎಳೆಯಕ್ಕೆ ಬರಲ್ಲ. ನಾನು ನೀಟಾಗಿ ಎಳೆಯೋದು. ಇದು ಲಕ್ಷ್ಮೀ ರಂಗೋಲಿ ಅಂತಾರೆ ನೋಡಿ. ನಾನು ಜಾಸ್ತಿ ಇದೆ ಬಿಡ್ತೀನಿ. ಇದೆ ಬಿಟ್ಟು ಈಗ ಇದರ ಮೇಲೆ ದೀಪ ಇಡೋದು. ನಿಂದು ಎಳೆಗಳು ಚೆನ್ನಾಗಿ ಬರ್ತಾವೆ ಮಾತ್ರ. ನೋಡಿ, ನೀಟಾಗಿ ಒಳ್ಳೆ ಸ್ಕೆಚ್ ಆಗ್ತಂಗೆ ಬರ್ತಿದೆಯಾ. ಇದು ಪ್ಲೈನ್ ಇದೆಯಲ್ಲ ನೆಲ, ಈ ಥರ ಲೈನ್ಸ್ ಇಲ್ಲ. ಸೊ ಹಾಗಾಗಿ ಇದು ಎಷ್ಟು ನೀಟಾಗಿ ಬರುತ್ತೆ ಅಂತ. ನಂಗೆ ಈ ಲೈನ್ಗಳು ಬಂದರೆ ಇದೇ ಸೆಂಟ್ರು ಅಂತ ಹೇಳ್ಬಿಟ್ಟು ಇದ್ರ ಪ್ರಕಾರ ಹೋಗ್ಬಿಡ್ತೀನಿ. ಅದಕ್ಕೆ ಎಲ್ಲ ಕ್ರಾಸ್ ಆಗೋಗ್ಬಿಟ್ಟಿದೆ. ನೋಡಿ, ಇದು ಸ್ವಲ್ಪ ಹಾಗೆ ಕ್ರಾಸ್ ಲೈನ್ ಇಲ್ದಲ್ಲೇ ಹೋದರೆ ಕ್ಲೀನಾಗಿ ಈ ಥರ ಎಳೆ ಬರುತ್ತೆ. ಎಷ್ಟು ನೀಟಾಗಿ ಪುಟ್ಟಾಗಿ ಮುದ್ದಾಗಿ ಕಾಣಿಸುತ್ತೆ ನೋಡಿ, ಚಿಕ್ಕದಾಗಿ. ಅಂದರೆ ನನಗೆ ರಂಗೋಲಿ ಬಿಡೋದು ತುಂಬಾ ಇಷ್ಟ. ಹಾಗಾಗಿ ರಂಗೋಲಿ ಬಿಡ್ತಾ ಇರ್ತೀನಿ. ಆದರೆ ಏನಂದರೆ ನಾನು ಕಲರ್ ಹಾಕಿರಲಿಲ್ಲ, ಇದೇ ಫಸ್ಟ್. ಹಾಗಾಗಿ ಕಲರ್ ಸ್ವಲ್ಪ ಇದ್ರೂ ಸಾಕು. ಅದಕ್ಕೆ ರಂಗೋಲಿ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ತೆಳುಗೆ ಹಚ್ಚಬೇಕು. ಸ್ವಲ್ಪ ನೆನ್ನೆ ಗೊತ್ತಿಲ್ದಂಗೆ ಒಂದೊಂದು ಕಡೆ ಜಾಸ್ತಿ ಹಾಕ್ಬಿಟ್ಟಿದ್ವಿ. ತೆಳುಗೆ ಹಾಕ್ಬಿಟ್ಟು ಕೈಯಲ್ಲಿ ಹಿಂಗೆ ಅಂದರೆ ಸಾಕು, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದು ಅಲ್ಲದೆ ನಮ್ಮದು ಗಾರೆ ಕಣ ಅಲ್ವಾ. ಸೊ ಹಾಗಾಗಿ ತಿಳಿಯಾಗಿ ಒಂಥರ ಫಿಲ್ಟ್ರ್ ಮಾಡ್ದಂಗೆ ಕ್ಲೀನಾಗಿ ಸ್ಪ್ರೆಡ್ ಆಗೋದು. ಮತ್ತು ಬೇರೆ ನೆಲ್ತೆಗಳೆಲ್ಲ ಸಂಜೆ ಮಕ್ಕಳು ಬಿಡಿಸಿದಾಗ ಅವ್ರಿಗೂ ಕೂಡ ಒಂಥರ ಆಟ ಆಡ್ದಂಗೆ ಆಯಿತು, ಖುಷಿ ಆಯಿತು. ಕಲರ್ ಹಚ್ಚೋಕ್ಕೆ ಒಂದು ಐಡಿಯಾನೂ ಬರುತ್ತೆ. ನಾನು ನಮ್ಮ ದೊಡ್ಡಮ್ಮನ ಮಗಳು ಪುಟ್ಟಿ ಅಕ್ಕ ಅಂತ ಒಬ್ಬರಿದ್ದಾರೆ. ಅವರು ರಂಗೋಲಿ ತುಂಬ ಚೆನ್ನಾಗಿ ಬಿಡ್ತಾರೆ. ಅವರು ಜಾಸ್ತಿ ರಂಗೋಲಿ ಬಿಡೋರು. ಸೊ ಅದು ನೋಡಿ ನನಗೂ ಅದು ಬಿಡಬೇಕು ಅಂತ ಹೇಳಿ ಅವಾಗವಾಗ ಅವರ ಸೆಂಟ್ರಿಗೆ ಮನೆ ಮುಂದೆ ಬಿಡ್ತಾಯಿದ್ರೆ ನಾನು ಸೈಡಿಗೆ ರಂಗೋಲಿ ಬಿಟ್ಟು ಅಭ್ಯಾಸ ಮಾಡಿಕೊಂಡು ಆವಾಗ ನನಗೆ ಚಿಕ್ಕದಲ್ಲಿ ಇಷ್ಟ ಆಗಿ ಕಲ್ತ್ಕೊಂಡಿರೋದು. ಆದರೆ ರಂಗೋಲಿ ಗೊತ್ತಿಲ್ಲ. ರಂಗೋಲಿ ಎಳೆಯಕ್ಕೆ ಬರುತ್ತೆ. ಇನ್ನು ರಂಗೋಲಿ ಅಷ್ಟಾಗಿ ಡಿಸೈನ್ಗಳೆಲ್ಲ ಗೊತ್ತಿಲ್ಲ. ನೋಡಿ ಬಿಡಿಸೋದು. ನೋಡಿ, ಇದು ಸೌದೆ ಒಟ್ಟಿರೋದಲ್ಲ, ನಮ್ಮನೆ ಕಬ್ಬು. ಅಂದರೆ ಯಾಕೆ ನಮ್ಮ ಪಾಪ ಇಷ್ಟೊಂದು ಕಟ್ಟಿದ್ದಾರೆ ಗೊತ್ತಿಲ್ಲ. ಇದು ನೋಡಿ 3 ಕಡೆ ಮಾಡಿದ್ದಾರೆ. ಒಂದು ನನಗೆ, ಒಂದು ಅಕ್ಕಂಗೆ. ಅಂದರೆ ಕಬ್ಬನ್ನು ತಗೊಂಡೋಗಿ ಅಲ್ಲಿ ಕಬ್ಬಿನ ಹಾಲು ಬಿಡಿಸ್ಕೊಳ್ಳಿ ಅಂತ ಹೇಳಿ ಅಷ್ಟೊಂದು ಇಟ್ಟಿದ್ದಾರೆ. ಅಂದರೆ ಓದ್ ಕಡೆ ಎಲ್ಲ ತಗೊಂಡೋಗಿ ಅವಾಗ ಫ್ರೆಶ್ಶಾಗಿ ಹಾಲು ಬಿಡಿಸ್ಕೊಂಡು, ಕಬ್ಬಿನ ಹಾಲು ಬಿಡಿಸ್ಕೊಂಡು ಕುಡಿಲಿ ಅಂತ. ನಮ್ಮ ಮುದ್ದು ಲಕ್ಷ್ಮಿಯರು ರೆಡಿಯಾಗಿದ್ದಾರೆ. ಎಲ್ಲ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಇವಾಗ ಏನು ಅಂದರೆ ದೇವಸ್ಥಾನದ ಹತ್ರ ಚೇಂಜಿಗೆ ಅಂತ ಬರುತ್ತೆ. ಆ ಚೇಂಜಿಗೆನ ಕೈಯಲ್ಲಿ ಇಟ್ಕೊಂಡು ದೇವಸ್ಥಾನ ಸುತ್ಕೊಬಿಟ್ಟು ಬರೋದು. ಅದಕ್ಕೆ ರೆಡಿಯಾಗಿದ್ದಾರೆ. ಕೈ ಹಿಡ್ಕೋ. ನೋಡಿ, ನಮ್ಮ ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಹಾಕಿ ನಮ್ಮ ಶೋಪ ಎಲ್ಲ ರೆಡಿ ಮಾಡಿ ಇಟ್ಟುಂಟು. ಒಳ್ಳೇದು ಮಾಡಪ್ಪ ದೇವ್ರಿ ಅಂತ ಕೇಳ್ಕೋಬೇಕು. ಹೋಗು, ಆ ಕಡೆದಕ್ಕೂ ಗೌರಿಗೆ ಮಾಡು. ನೋಡಿ, ತಡಿ ಚುಪ್ಪಿ, ಇನ್ನೂ ಹೋಗ. ಆಮೇಲೆ ಎಲ್ಲರೂ ಬರಲಿ ಅಂತ ಕೂಗೋದಾಗೆ. ನಮ್ಮ ಚುಪ್ಪಿ ಅಲ್ಲಿಗೆ ದೇವಸ್ಥಾನ ಹತ್ರಕ್ಕೆ ಹೋಗೋಕ್ಕೆ ಇವೆಲ್ಲ ತಿನ್ನಿಸ್ಬಿಟ್ಟು ಹೋಗು. ಅಲ್ಲಿ ಕೊಡು. ತಡಿ ಚುಪ್ಪಿ. ತಗೊಳ್ಳೋ ಒಂದು ಕೊಡ್ಬಾರೋ ಇಲ್ಲಿ. ಏನು ಮಗಳ? ಹಾಗೆ ತೂಕ ಇದೆಯಾ ಮಗಳ? ನೋಡಿ ಚುಪ್ಪಿಯನ್ನು ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾನೆ.
ಹಾಂ ಇಡು ಮಗಳ ಹಂಗೆ. ಹಾಂ ನಮಸ್ತೆ ಮಾಡ್ಕೊ ಹಂಗೆ ಹೊಟ್ಟೆ ಮುಟ್ಬಿಟ್ಟು. ಹಾಂ ಹಿಂಗೆ ಹಸುಗೆಲ್ಲ ಸ್ನಾನ ಮಾಡಿಸಿ ಅದಕ್ಕೆ ಪೂಜೆ ಮಾಡಿ ನಮ್ಮ ಶೋಪ ನೋಡಿ ಅವಕ್ಕೆ ನಮ್ಮ ಶೋಪಂಗೆ ಹಸು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಕ್ಕೆ ಸ್ನಾನ ಮಾಡಿಸಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡುಂಟು. ಈಗ ಪೂಜೆ ಮಾಡಿ ಮಕ್ಕಳೆಲ್ಲ ಈಗ ಪೂಜೆ ಮಾಡಿ ಅಕ್ಕಿ ಬಾಳೆಹಣ್ಣು ಬೆಲ್ಲ ಎಲ್ಲ ಕೊಟ್ಟು ನಮಸ್ತೆ ಮಾಡ್ಕೊತಿದ್ದಾರೆ. ಹಾಂ ಈಗ ಹೋಗಿ ದೇವಸ್ಥಾನದ ಹತ್ರ ಹೋಗಿ ಕೂಗು ಹಾಕ್ಬಿಟ್ಟು ಬನ್ನಿ. ಹಾಂ ಶೋಪ ಹಾಲೂರ್ಗ ಬರ್ತೀರಾ? ಈಗ ಹಸಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಹಾಕೋದು ನೋಡಿ. ಸೀಮೆ ಹುಲ್ಲೆಲ್ಲನೂ ಕಿತ್ಕೊಬಂದಿಟ್ಟುಂಟು ನಮ್ಮ ಶೋಪ. ಹೋಗಿ ಮಗಳು ಹೋಗಿ. ನೀವು ನಮ್ಮನೆ ಹೆಣ್ಮಕ್ಳು ನಾಚ್ಕೊಂತಿದ್ದೇವೆ. ಅವ್ರು 3 ರೌಂಡ್ ಬಂದರೆ ಇವ್ರು 1 ರೌಂಡ್ ಬರ್ತಾರೆ. ಅಲ್ಲೇ ಇದ್ದಾರೆ ಅವರಿಬ್ರು ಮಾತಾಡ್ಕೊಂಡು ನಿಧಾನಕ್ಕೆ ಬರ್ತಿದ್ದಾರೆ. ಅದು ಬೇರೆ ತರ. ಅದಕ್ಕೆ ಪುಟ್ಟಣಿ ಏನೋ ಆಚಾರ ವಿಚಾರಗಳು ಇರ್ತವೆ. ಇವ್ರದ್ದು ಏನೋ ಒಂದು ಪದ್ಧತಿ ಇರುತ್ತೆ ಹಳೇದು. ನಾವು ಸುಮ್ಮನೆ ಅವ್ರದ್ದು ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾಡ್ತಾ ಇದೀವಿ. ವಿಚಾರ ತಿಳ್ಕೊಂಡು ಹೇಳ್ಬೇಕಷ್ಟೇ ಅದು ಏನು ಅಂತ. ಎಲ್ಲಾ ನಮ್ಮ ಶೋಪನ್ ಕೇಳ್ಬೇಕಾಗಿತ್ತು ಮತ್ತೆ. ಅಂದ್ರೆ ಇದಿರ್ಬೋದು ಏನು ಗೊತ್ತಾ, ಒಂದು ಊರಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಹಬ್ಬ ಅಂತ ಬಂದ್ರೆ ಆ ಒಗ್ಗಟ್ಟನ್ನು ತೋರ್ಸೋ ಅಂತ ಒಂದು ಪದ್ಧತಿ ಇರ್ಬೋದು, ಇಲ್ಲ ಮತ್ತೊಂದು ಇರ್ಬೋದು. ಅದು ಊಹೆ ಅಷ್ಟೇ. ನೀವು ನಿಮ್ಮ ಊರ್ದು ಪದ್ಧತಿಯನ್ನು ಕಂಡಿಡ್ದು ಹೇಳ್ಬೇಕು ನೀವು. ಇದೇ ಈಗ ತಗೊಂಡೋಗಿ ನಮ್ಮದು ಬೆಳೆಗಳಿಗೆ ಅಂದರೆ ಕಾಫಿ ತೋಟಕ್ಕಾಗಲಿ ಅಥವಾ ಗದ್ದೆ ಇದ್ದವ್ರು ಗದ್ದೆಗೆ, ತಿಪ್ಪ ಇದ್ದವರು ತಿಪ್ಪೆಗೆ, ಫಸ್ಟ್ ತಿಪ್ಪೆಗೆ ಹಾಕಿ ಆಮೇಲೆ ಅವ್ರವ್ರದ್ದು ಜಮೀನಿಗೆ ತಗೊಂಡೋಗಿ ಒಂದೊಂದು ಕಟ್ಟೋದು. ಇದಕ್ಕೆ ಚೆನ್ನಾಗಿ ಇಷ್ಟ ಬಂದಂಗೆ ನಾವು ಅಲಂಕಾರ ಮಾಡ್ಕೋಬೋದು. ನಮ್ಮ ಶಾಪ್ ಎಲ್ಲ ನೋಡಿ ಎಲ್ಲ ರೆಡಿ ಮಾಡಿಟ್ಟುಂಟು, ಹೂವೆಲ್ಲ ಬಡಿಸಿ. ನೋಡಿ ನಮ್ಮನೆಯವರು ಹೇಗೆ ಕಾಣಿಸ್ತಿದ್ದಾರೆ. ಇದೆಲ್ಲ ನಂದೇ ಶಾಪಿಂಗ್. ಇಲ್ಲ ಇತ್ತೀಚೆಗೆ ಪ್ಯಾಂಟ್ ಗಿಂಟೆಲ್ಲ ತೆಗೆದಾಕಿ ನಮ್ಮ ಉಡುಗೆ ತೊಡುಗೆಗಳು ಏನಿದ್ವು ಅವನ್ನೇ ಹಾಕಬೇಕು ಅನಿಸ್ತಾ ಇದೆ. ಯಾಕೆ ಮನಸ್ಸಿಗೆ ಇದೆಲ್ಲ ಪಾಶ್ಚಾತ್ಯ ಇರೋದು ಏನಿಲ್ಲ, ಆದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆದರೆ ನನ್ನ ಮನೆಯವರು ಒಬ್ಬರೇ ಇದ್ದಾಗ ಬರೀ ಹಾಕಿದ ಬಟ್ಟೆನೇ ಹಳೆಯ ಬಟ್ಟೆ ಕೊಟ್ಟು ಕಳಿಸ್ತೀನಿ. ಯಾಕಂದರೆ ಬಿಟ್ಟು ಬಂದರೆ ಬಿಟ್ಟು ಬರಲಿ ಅಂತ. ಯಾಕಂದರೆ ಅವ್ರು ಕೆಲಸ ಮಾಡುವಾಗ ಅವ್ರಿಗೆ ಏನು ತುಂಬ್ಕೊಳ್ತೀನಿ ಏನು ಬಿಟ್ಟು ಬರ್ತೀನಿ ಗೊತ್ತಾಗಲ್ಲ. ಅದಕ್ಕೆ ಬೇಡದಿದ್ದೆಲ್ಲ ತುಂಬ ಕಳಿಸ್ತೀನಿ. ನನ್ನ ಜೊತೆ ಇದ್ದಾಗ ಸ್ವಲ್ಪ ಕ್ಲೀನಾಗಿರೋ ಬಟ್ಟೆ ಎಲ್ಲ ಹಾಕೋದು. ಪಂಚೆ ಶಲ್ಯ ಅವೆಲ್ಲ ಚೆನ್ನಾಗಿರ್ತಾವೆ ಹಾಕೊಳಕ್ಕೆ. ನಮ್ಮ ವೆದರ್ಗೆ ನಮ್ಮ ವಾತಾವರಣಕ್ಕೆ ಸೂಟ್ ಆಗೋಂಥವು. ಚಡ್ಡಿ ಯಾಕೋ ಹಳೆ ಕಾಲ ಚಡ್ಡಿ ಹಾಕೊಳ್ಳೋದು, ಪಟ್ಪಟೆ ಚಡ್ಡಿ ಇಷ್ಟುದ್ದ ಅವೆಲ್ಲ ಅದೇನು ಪ್ರಯತ್ನ ಮಾಡ್ಬೇಕು. ಏನೋ ಇರುತ್ತೆ ಅವ್ರು ಹಾಕಂತಿದ್ರಲ್ಲಿ. ನಿಮಗೆ ಇಂಥದ್ದೇ ಚಂದ ರೀ. ನಿನ್ನೆ ಕಷ್ಟಪಟ್ಟು ಕರ್ಸಿದ್ದಾಯ್ತು ಹಬ್ಬಕ್ಕೆ. ಇವಾಗ ಮತ್ತೆ ಈ ಹಬ್ಬ ಎಲ್ಲ ಮುಗಿಸ್ಕೊಂಡು ನೋಡಿ ನಮ್ಮ ಮನೆ ಪೋಲಿ ಹೊಡಿಯಕ್ಕೆ ಹೋಗಿತ್ತು. ಕಲ್ಲರಿಗೆ ಬಂದ್ರೆ ಖುಷಿ. ಅದಕ್ಕೆ ಗಲೀಜ್ ಮಾಡ್ಕೊಂಬಂದ ಡ್ಯಾಡಿ ಮೇಲೆ ಹತ್ತು ತರ ಕುಸೆ. ಅದು ನಾನು ಹೇಳಿದ್ಮೇಲೆ ನಮ್ಮ ಮನೆಯವ್ರಿಗೆ ಗೊತ್ತಾಗಿದ್ದು, ಇಲ್ಲಾಂದ್ರೆ ಸ್ವಯನೇ ಇರಲ್ಲ. ಮತ್ತೆ ಇವಾಗೆಲ್ಲ ಹಬ್ಬ ಮುಗಿಸ್ಕೊಂಡು ಮತ್ತೆ ಇನ್ನು ಅವ್ರದ್ದು ಕೆಲಸ ಕಾರ್ಯಗಳೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಇವತ್ತು. ಅದೇ ಆಮೇಲೆ ಹೋಗಿ ಆಯಿತಾ. ಇನ್ನೂ ತಿಪ್ಪೆ ಪೂಜೆ ಮಾಡೋದೆಲ್ಲ ತೋರಿಸ್ತೀನಿ. ಆಮೇಲೆ ಅಲ್ಲಿಗೆ ಎಡೆ ಇಟ್ಬಿಟ್ಟು ಆಮೇಲೆ ಅಲ್ಲಿಂದ ಹೋಗಿ ಪೂಜೆ ಮಾಡೋದು ಅಂತ. ಹಲ್ಲು ಮುರಿದೋಗಿದೆ ನೋಡಿ. ಇವತ್ತು 4ನೇ ಅಲ್ಲ 5ನೇ ಅಲ್ಲ, ನಮ್ಮ ಚುಪ್ಪಿ ಮುರಿದು ಹಾಕಿದ ಹಲ್ಲು. ನೋಡಿ ಈಗ ಕೂಗು ಹಾಕೋಬಿಟ್ಟು ಬಂದ್ರಲ್ಲ, ಈ ಚೇಜಿಗೆ ಇಟ್ಕೊಂಡು ಅದು ತಗೊಬಂದು ಈ ತಿಪ್ಪೆ ಅಂತ ನಾವು ಇದು ತಿಪ್ಪೆ ಇಲ್ಲಿಗೆ ಇದು ಚುಚ್ಚಿಬಿಟ್ಟು ಇವಾಗ ಮತ್ತೆ ಸಗಣಿಯಿಂದ ಅಲಂಕಾರ ಮಾಡಬೇಕು. ಈಗ ಆ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದೀನಿ ನೋಡಿ. ಸಗಣಿ ತಗೊಂಡು ಹೂ ತಗೊಂಡು ಬಂದಿದ್ದೀನಿ. ಈಗ ಆಮೇಲೆ ಅಲಂಕಾರ ಮಾಡಿದ್ಮೇಲೆ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ಇಲ್ಲೆಲ್ಲ ಆಯಿತು. ಕೆಲವರು ತುಂಬ ಹಸು ಇದ್ದಾರೆ. ಈಗ ಯಾರ ಮನೇಲಿ ಅಷ್ಟು ಹಸು ಇಲ್ಲ. ತುಂಬ ಹಸು ಇದ್ದರೆ ಸಗಣಿ ಜಾಸ್ತಿ ಸಿಗುತ್ತೆ. ಅವಾಗ ತುಂಬ ಅವ್ರಿಗೆ ಇಷ್ಟ ಬಂದಂಗೆ ಅಲಂಕಾರ ಮಾಡ್ಬೋದು. ಈಗ ತುಂಬ ಸಗಣಿ ಸಿಕ್ಕಿದ್ರೂ ಇಂಥ ಹೂ ಸಿಗೋದು ಸ್ವಲ್ಪ ಕಡಿಮೆ. ಸೊ ಹಾಗಾಗಿ ಹೂ ಎಷ್ಟಿರುತ್ತೆ ಅದ್ರ ತಕ್ಕನಾಗ ಸಗಣಿ ಎಷ್ಟಿರುತ್ತೆ ಅದ್ರ ತಕ್ಕನಾಗ ಹೂವು. ನೋಡಿ ನಾನು ಬರೀ ಸಿಂಪಲ್ ಆಗಷ್ಟೇ. ಇಲ್ಲಿ ದೀಪ ಇಡೋದು. ಅದು ಚೆಂಡು ಹೂವು ಸೀರ್ ಕುಡ್ಕ ಅಂತಾರಲ್ವ ಇದು? ಸೀರ್ ಕುಡ್ಕ. ಚೆಂಡು ಅಂದರೆ ದಪ್ಪ ಬರುತ್ತೆ, ಇದು ಚಿಕ್ಕ ಚಿಕ್ಕವಲ್ವಾ. ಹಾಗಾಗಿ ನೋಡಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ ಗೊತ್ತಾ. ಇದು ಅಲ್ಲಾಡಿಸಿದ್ರೆ ಅಲ್ಲಾಡಲ್ಲ. ಅಕಸ್ಮಾತ್ ಇದಕ್ಕೆ ಇದೇ ಸಗಣಿಗೆ ಸ್ವಲ್ಪ ಮಣ್ಣು ಜಾಸ್ತಿ ಹಾಕೊಂಡು ಮಿಕ್ಸ್ ಮಾಡಿದರೆ ಇನ್ನೂ ಜಾಸ್ತಿ. ಬಟ್ ಹೂವು ಇಲ್ಲಲ್ಲ, ಹೂವು ಎಷ್ಟಿರುತ್ತೆ ಅಷ್ಟು ಮಾತ್ರ ಮಾಡೋದು. ಇಲ್ಲಿ ದೀಪ ಇಟ್ಬಿಟ್ಟು ಮತ್ತು ಸಂಜೆಗೆ ಪೂಜೆ ಆಗ್ತಿದ್ದಂಗೆ ಇಲ್ಲೆಲ್ಲ ತಿಪ್ಪಮ್ಮನ ತಗೊಬಂದು ಪೂಜೆ ಮಾಡೋದು. ಇಲ್ಲಿ ಈಗ ಬಂದುಬಿಟ್ಟು ಅಮ್ಮ ಈಗ ದೋಸೆ ಸೋರೆಕಾಯಿ, ಈ ಟೈಮಲ್ಲಿ ಸೋರೆಕಾಯಿ ಎಲ್ಲರ ಮನೇಲಿ ಸೋರೆಕಾಯಿ ದೋಸೆ ಇರುತ್ತೆ, ಅದಿಲ್ಲಿ ಇಟ್ಬಿಟ್ಟು ಎಡೆ ಮಾಡೋದು. ಬನ್ನಿ ಆಮೇಲೆ ತೋರಿಸ್ತೀನಿ, ಆ ವಿಡಿಯೋನು ಕೂಡ ತೋರಿಸ್ತೀನಿ. ನೋಡಿ ಇಲ್ಲಿ ವಡೆ ರೆಡಿ ಆಗ್ತಾ ಇದೆ, ಇಲ್ಲಿ ರಸಮ್ ರೆಡಿ ಆಗ್ತಾ ಇದೆ, ಇಲ್ಲಿ ಸೋರೆಕಾಯಿ ಪಲ್ಯ ರೆಡಿ ಆಗಿದೆ ನೋಡಿ, ಇಲ್ಲಿ ಸೀಮೆ ಅಕ್ಕಿ ಪಾಯಸ ರೆಡಿಯಾಗಿದೆ. ಈ ದೋಸೆ ಹಂಚಿಂದ ದೋಸೆ ಚಂದ. ಅಂದರೆ ನಂಗೆ ಈ ಥರ ಗರ್ಗರಿ ದೋಸೆ ಇಷ್ಟ ಇಲ್ಲ. ಈ ಹಂಚಲ್ಲಿ ಮಾಡಿದಾಗ ಸ್ವಲ್ಪ ಮೆತ್ತೆ ದೋಸೆ ಬರುತ್ತೆ,
ಅದು ಚಂದ. ಇದು ಎಣ್ಣೆ ಹಾಕ್ದಲೇ ನನ್ನ ಮಗಳಿಗೆ ಡ್ರೈ ಮಾಡ್ತಿರೋದು, ಹಾಗಾಗಿ ಈ ಥರ ಬಂದಿದೆ. ಎಣ್ಣೆ ಹಾಕಿ ಮಾಡಿದ್ರೆ ಸ್ವಲ್ಪ ಮೆತ್ತೆ ಬರುತ್ತಲ್ಲ, ನಂಗೆ ಆ ದೋಸೆ ಅಂದರೆ ತುಂಬ ಇಷ್ಟ. ತಿಪ್ಪಮ್ಮಂಗೆ ಅಂದರೆ ಬೆಳಗ್ಗೆ ಹೋಗಿ ಅಲಂಕಾರ ಮಾಡಿ ಬಂದಲ್ಲ ಅಲ್ಲಿಗೆ ಅಂತ ಇದು ಪೂಜೆ ಮಾಡೋಕ್ಕೆ ಎಲ್ಲ ತೊಗೊಂಡಿದ್ದೀನಿ. ಇದು ಅನ್ನ, ಹಾಲು, ಸಕ್ಕರೆ, ಮತ್ತು ಇದು ಕೀರು, ದೀಪ, ಕಾಯಿ, ದೋಸೆ, ಸೋರೆಕಾಯಿ ಪಲ್ಯ, ಎಲೆ ಅಡಿಕೆ. ಅಂದರೆ ವಡೆ ನಾವು ಎಡೆಗಿಡ್ತೇ ಇಲ್ಲ, ವಡೆನ ನಾ ಎಡೆಗಿಡಾಗಿಲ್ಲಲ್ಲ, ಸೊ ಹಾಗಾಗಿ ನೋಡಿ ನಮ್ಮ ಚಿಕ್ಕ ತುಪ್ಪದ ರಾಣಿ ಏನು ಮಾಡ್ತಾ ಇದೆ ಅಂತ. ಹಾಂ ಅಮ್ಮ ಈಗ ತುಪ್ಪ ಕಾಯಿಸಿದ್ರು, ಅದು ಬಳ್ಕೊಂಡು ಕೆರ್ಕೊಂಡು ತಿಂತಾ ಇದೆ. ಅಷ್ಟೇ ಇಷ್ಟ ತುಪ್ಪ ಅಂದರೆ ಅದಕ್ಕೆ. ಬಂತವ ಎಲ್ಲ ಚಿಕ್ಕವನ್ನ ಚೆನ್ನಾಗಿದೆಯಾ? ಹಾಗೆ ಕೊಟ್ಟಿಗೆ ಬಾಗಿಲಿಗೆ ಮತ್ತು ಹಿಂದ್ಗಡೆ ಬಾಗಿಲಿಗೆಲ್ಲ ಇಟ್ಟಿರ್ತೀವಲ್ಲ ತಿಪ್ಪಮ್ಮ, ಅದನ್ನು ತಗೊಬಂದು ಇಟ್ಬಿಟ್ಟು ಪೂಜೆ ಮಾಡೋದು. ಹಾಗೆ ಸಂಜೆನೂ ಅಷ್ಟೇ, ಮತ್ತೆ ಗೇಟಿಗೆ 2 ಇಟ್ಟಿರ್ತೀವಿ, ಮತ್ತು ಬಾಗಿಲಿಗೆ 2 ಇಟ್ಟಿರ್ತೀವಿ, ಮೇನ್ ಡೋರಿಗೆ. ಅದನ್ನು ತೊಗೊಬಂದು ಇಟ್ಬಿಟ್ಟು ಸಂಜೆ ಒಂದ್ಸರಿ ಪೂಜೆ ಮಾಡೋದು. ನೋಡಿ ಮುಂಚೆ ನಮ್ಮ ಶಿವಪ್ಪ ಇವೆಲ್ಲ ರೆಡಿ ಮಾಡುವಾಗ ನಾನು ಶಿವಪ್ಪ ಸಂಜೆ ಟೈಮ್ ಮಾತಾಡ್ಕೊಂಡು ಇವೆಲ್ಲ ರೆಡಿ ಮಾಡ್ತಾ ಕೂತ್ಕೊಳ್ಳೋವು. ನೋಡಿ ಈಗ ಒಂದು 10-10:30 ಆಗಿದೆ ಅನಿಸುತ್ತೆ, ಬಿಸಿಲು ಟೈಮು. ಈಗ ಹೋಗಿ ಇಲ್ಲಿ ಪೂಜೆ ಮಾಡಿ ಊಟ ಮಾಡೋದು. ಏನೋ ಒಂಥರ ನೆನಪಿಗೆ ಬರುತ್ತೆ ಈ ಬಿಸಿಲು ಟೈಮಲ್ಲೆಲ್ಲ. ನಾನು ಚಿಕ್ಕದ್ರಲ್ಲಿ ಬಂದು ಹಿಂಗೆ ಈಗ ನಮ್ಮ ಮಕ್ಕಳು ಏನೇನು ತೊಗೊಬಂದು ಇಟ್ಕೊಂಡು ನಿಂತ್ಕೊಂತು, ನೀರಿಂದು ಹಾಗೆಲ್ಲ ಇಟ್ಕೊಬಂದು ನಿಂತ್ಕೊತಿದ್ದೆ. ನಮ್ಮ ಪಪ್ಪ ಪೂಜೆ ಮಾಡೋರು. ಹಾಗೆ ಸಂಜೆ ಹಿಂದಿನ ದಿನವೇ ಇವೆಲ್ಲ ರೆಡಿ ಮಾಡಿರೋರು. ಸಗಣಿ ಎಲ್ಲ ತುಂಬ ಇರೋದಲ್ಲ, ಹೂವೆಲ್ಲ ಮಾಡ್ಸೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಇಲ್ಲಿ ಇಟ್ಟು ಪೂಜೆ ಮಾಡಿಕೊಂಡು, ಹಾಗೆ ಸ್ವಲ್ಪ ಇಲ್ಲಿ ಒಂದು ಚೂಚೂರು ಎಡೆ ತಿನ್ಕೊಂಡು ಆಮೇಲೆ ಉಳಿದಿದ್ದು ತೊಗೊಂಡು ಹೋಗೋದು. ಒಂದು ಚೂಚೂರು ಇಲ್ಲೇ ಮತ್ತೆ ಇಟ್ಬಿಟ್ಟು ಹೋಗೋದು, ಏನಾದರೂ ಕೋಳಿ ಹಕ್ಕಿ ಪಕ್ಕಿ ಬಂದು ತಿನ್ಕೊಂಡು ಹೋಗಲಿ ಅಂತ. ಅಂದರೆ ಹಿಂಗೆ ಇಟ್ಟು ಹೋದರೆ ಬೇರೆ ಪ್ರಾಣಿಗಳು ಏನಾದರೂ ತಿನ್ಕೊಂಡು ಹೋಗಲಿ, ಆಹಾರ ಆಗಲಿ ಅಂತ ಇಟ್ಬಿಟ್ಟು ಹೋಗೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಮ್ಮ ಚೋಟು ಕಾಯಿ ಹೊಡಿತೀನಿ ಅಂತ ನಿಂತಿದ್ದ ಅವಾಗಿಂದ. ಪೂಜೆ ಮಾಡೋರು ಯಾರು, ಕಾಯಿ ಹೊಡಿಯೋದೇ ಯಾರು ಅಂತ ಅವ್ರ ಅಜ್ಜ ಹೇಳಿ ನಾನೇ ಹೊಡಿತೀನಿ ಅಂತ ಹೊಡೆದಿದ್ದಾರೆ. ಪೂಜೆ ಮಾಡಿಬಿಟ್ಟು ಹಿಂಗೆ ಹೋಗ್ಬಿಟ್ಟು ಹೋಗೋದು ಚುಪ್ಪಿ. ಬಿಡಿ ತಗೊಬರ್ತೀನಿ ಡ್ಯಾಡಿ ಅದನ್ನು. ಹಾಂ, ನಾವು ನೋಡಿ ಅಲ್ಲಿ ಪೂಜೆ ಮುಗಿಸ್ಕೊಬಿಟ್ಟು ಬಂದು ನಾವು ನಮ್ಮ ಡ್ಯಾಡಿನೂ ಇಲ್ಲಿ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಪ್ರತಿ ಹಬ್ಬಕ್ಕೂ ಅಷ್ಟೇ ಎಡೆ ಇಟ್ಟೇ ಇಡ್ತಾರೆ, ಪ್ರತಿಯೊಂದು ಹಬ್ಬಕ್ಕೂ. ಹಂಗಂತ ಹೇಳಿ ನಾವು ಗ್ರ್ಯಾಂಡಾಗಿ ಮಾಡಲ್ಲ. ಮಾಮೂಲಿ ಏನು ದಿನನಿತ್ಯ ಪೂಜೆ ಮಾಡ್ತೀವಿ ಅದೇ ಪೂಜೆಗೆ ಆ ಹಬ್ಬದ ದಿನ ಏನೇನು ಮಾಡಿರ್ತೀವಿ ಅದು ಎಡೆ ಇಡ್ತೀವಿ ಅಷ್ಟೇ. ಆದರೆ ವಡೆ, ಅನ್ನ, ಸಾಂಬಾರೆಲ್ಲ ಇಡಲ್ಲ. ಪಲಾವ್ ಮಾಡಿದರೆ ಪಲಾವು ಅಥವಾ ಪುಳಿಯೋಗರೆ ಅಥವಾ ದೋಸೆ, ಸೋರೆಕಾಯಿ ಪಲ್ಯ ಅಂಥದ್ದು ಮಾತ್ರ. ಇದೇ ನಮ್ಮ ತೇಜುರಮ್ಮ. ಇದು ನೋಡಿ ಸಂಪ್ಳಿಗೆ ಇಟ್ಟು ಅಂತ. ಅಂದರೆ ಈ ಹಬ್ಬದಲ್ಲಿ ಯಾರ ಮನೆಗೆ ಬರ್ತಾರೆ ಚಿಕ್ಕ ಮಕ್ಕಳು ಅವರಿಗೆ ಗುನ್ನ ಹೊಡಿಯೋದು. ನಾವು ಮುಂಚೆ ಹೊಡಿತಿದ್ದೆ, ನಮ್ಮ ಮನೆಗೆ ಬಂದವ್ರಿಗೆ ನಾವು ಇನ್ನೊಬ್ಬರು ಮನೆಗೆ ಹೋದಾಗ ಹೊಡಿತಿದ್ದೆ ಗುನ್ನ, ಬೆನ್ನಿಗೆ ಹೊಡಿಯೋದು. ಇವಾಗ ಅದು ಏನೂ ಇಲ್ಲ, ಎಲ್ಲ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿತ್ತು ಈ ಹಿಡಿಯೋದು, ಓಡ್ ಬರೋದು, ಔಸ್ಕೊಳ್ಳೋದು, ಮನೆಗೆ ಹೋಗಿ ಹೊಸ ಬಟ್ಟೆ ಹಾಕಿರ್ತೀವಲ್ಲ ಹಾಳಾಗುತ್ತಲ್ಲ ಅಂತ. ನೋಡಿ ಹಬ್ಬಕ್ಕೆ ಅನ್ನ, ರಸಮ್, ವಡೆ, ನನಗೆ ಹಪ್ಪಳ ಇಷ್ಟ ಇಲ್ಲ, ಅಮ್ಮಗೆ ತುಂಬ ಇಷ್ಟ, ಹಾಗಾಗಿ ಹಪ್ಪು ಮಾಡ್ಕೊಂಡಿದ್ದಾರೆ. ಮತ್ತು ದೋಸೆ, ಸೋರೆಕಾಯಿ ಪಲ್ಯ, ತುಪ್ಪ, ಮೊಸರು ಇಲ್ಲ. ಬಟ್ ಇವನಿಗೆ ಅನ್ನ ಸಾಂಬಾರು ಬೇಕಂತೆ. ಹಾಂ ರೀ, ಊಟ 4 ಲೋಟ ನೀರು ಕುಡಿತೇನೆ, ಬರೀ ಒಂದು ದೋಸೆ ಮುಗಿಸೋದ್ರೊಳಗೆ. ಇವನು ದೋಸೆ ಸೋರೆಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ರೀ. ಬೆಳಗ್ಗೆ ಒಂದು ರೌಂಡ್ ಆಗಿದೆ ನಮ್ಮ ಮನೆಯವ್ರದ್ದು ತಿಂಡಿ. ಆಮೇಲೆ ಮಕ್ಳದೆಲ್ಲ ಆಗಿತ್ತು, ನಮ್ಮ ಚೋಟದಾಗಿರಲಿಲ್ಲ. ನಮ್ಮ ಮನೆ 2 ಮಕ್ಳದ್ದಾಗಿತ್ತು, ಹೆಣ್ಣು ಮಕ್ಳದ್ದು. ನೋಡಿ ಹಬ್ಬ ಎಲ್ಲ ಆಯಿತು, ಎಷ್ಟು ಫ್ರೀಯಾಗಿ ಅಜ್ಜನ ಜೊತೆ ಮಕ್ಳುಗಳು ಮಲಗಿದ್ದಾರೆ. ನೋಡಿ ಇವಾಗ ಸಂಜೆ ಆಗಿದೆ. ನಿನ್ನೆ ಬೆಳಗ್ಗೆ ಎಲ್ಲ ತಿಪ್ಪಮ್ಮನ ತಗೊಬಂದಿಟ್ಟು ಪೂಜೆ ಮಾಡಿಕೊಂಡು ಹೋಗಿದ್ವಲ್ಲ, ಹಾಗೆ ಅದೇ ಥರ ಸಂಜೆ ಇನ್ನು ಉಳಿದಿದ್ದು ಇನ್ನೊಂದು 4 ತಗೊಬಂದು ಇಲ್ಲಿಟ್ಟು ಮತ್ತೆ ಸಂಜೆ ಒಂದ್ಸರಿ ದೀಪ ಹಚ್ಚಿ ಹೋಗೋದು. ಈಗ ಹೋಗಿ ಮತ್ತೆ ಕಾಂಪೌಂಡ್ಗೆಲ್ಲ ಇವಾಗ ಮತ್ತೆ ಉಳಿದಿದ್ದ ದೀಪಗಳೆಲ್ಲ ಹಚ್ಚಿ ಪಟಾಕಿಗಳು ಮತ್ತೆ ಉಳಿದಿದ್ದು ಹೊಡೆಯೋದು. ನೋಡಿ ಬೆಳಗ್ಗೆ ಬಂದಾಗ ಎಷ್ಟು ಬೆಳಕಿತ್ತು, ಇವಾಗ ಹೇಗಿದೆ ಅಂತ. ಈಗ ಎಲ್ಲ ಈ ಹಬ್ಬದಲ್ಲಿ ಹಳ್ಳಿಗಳಲ್ಲಿ ಎಲ್ಲರ ಮನೆ ಈ ಥರ ತಿಪ್ಪೆ ಹತ್ರ ದೀಪ ಉರಿತಾ ಇರುತ್ತೆ. ನೋಡಿ ಈ ಟೈಮ್ ಎಷ್ಟು ಚೆನ್ನಾಗಿದೆ ಅಂತ. ಸಂಜೆಗೆ 6:30 6:45 ಆಗಿದೆ, ಪ್ಲೇ ಆಗಿದೆ. ಈಗ ನಾವು ತೋಟದಲ್ಲಿರೋದ್ರಿಂದ ಈ ಹುಳ ಅಪ್ಟೆದು ಸೌಂಡು ಮತ್ತು ನಮ್ಮ ಕಡೆ ಮತ್ತೆ ಆ ನರಿ, ಇಷ್ಟೊತ್ತಿನಲ್ಲಿ ನರಿ ಕೂಗ್ತಾ ಇರುತ್ತೆ, ಮತ್ತು ನವಿಲುಗಳಿರುತ್ತೆ, ಆ ನವಿಲುಗಳೆಲ್ಲ ಸೌಂಡ್ ಮಾಡ್ತಾ ಇದೆ. ತಂಪಾಗಿದೆ. ಹಬ್ಬ ಇವತ್ತಿಗೆ ಮುಗೀತು, ಕೊನೆಯ ದಿನ ಅಲ್ವಾ. ಏನೋ ಒಂಥರ ಬೇಜಾರು. ಬಟ್ ಹಳ್ಳಿ ಅಂದರೆ ಇಷ್ಟೊಂದು ಸುಖ ಇದೆಯಾ, ಇಷ್ಟೊಂದು ಖುಷಿ ಇದೆಯಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ವಾತಾವರಣ ಅಂತ ಒಂದು ಖುಷಿ. ಅದೇ ನನಗೆ ಹಳೆ ನೆನಪುಗಳೇ ಸ್ವಲ್ಪ ಜಾಸ್ತಿ ಬರ್ತದೆ. ಈ ಟೈಮಲ್ಲಿ ಈ ಜಾಗದಲ್ಲಿ ಹಿಂದೆ ಕಳೆದಂಥ ಸಮಯ ಮಾತ್ರ ನೆನಪು ಮಾಡ್ಕೊಬೋದು.
ಓಕೆ, ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈಗ ಈ ಹುಳ ಹಬ್ಬದ ಸೌಂಡ್ ಕೇಳ್ತಾ ಹೋಗಿ.